ಸೊ ವೇರಿಯೇಬಲ್ಸ್ ನೇಮ್ ನ ಇದು ಒಂದು ಗುಡ್ ಕ್ವಶನ್. ಸೊ ಇಲ್ಲಿ ನಾನು var1 ಅಂತ ಡೈರೆಕ್ಟ್ ಆಗಿ ವೇರಿಯೇಬಲ್ ನೇಮ್ ನ ತಗೊಂಡಿದ್ದೀನಿ. ಸೊ ಹಾಗಾದ್ರೆ ಈ ವೇರಿಯೇಬಲ್ಸ್ ನೇಮ್ ನ ಡಿಫೈನ್ ಮಾಡ್ಲಿಕ್ಕೆ ಏನಾದ್ರೂ ರೂಲ್ಸ್ ಇದೆಯಾ? ಎಸ್, ಕೆಲವು ರೂಲ್ಸ್ ಇದೆ. ಸೊ ಮೊದಲನೇ ರೂಲ್ಸ್, ವೆರಿ ಫಸ್ಟ್ ರೂಲ್ ಏನಂದ್ರೆ, ನೀವು ಪೈಥಾನಿನ ಕೀವರ್ಡ್ಸ್, ನಾವು ಯೂಶುವಲ್ ಆಗಿ ಲ್ಯಾಂಗ್ವೇಜಸ್ ಅಲ್ಲಿ ಕೀವರ್ಡ್ಸ್ ಅಂತ ಕರಿತೀವಿ. ಕೀವರ್ಡ್ಸ್ ಅಂದ್ರೆ ಈ ಪೈಥಾನ್ ಲ್ಯಾಂಗ್ವೇಜ್ ಇಂದನೇ ಬಂದಿರುವಂತ ವರ್ಡ್ಸ್ ನ ಕೀವರ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಯಾವ್ಯಾವ ಕೀವರ್ಡು? ಪ್ರಿಂಟ್ ಅನ್ನೋದು ಕೀವರ್ಡು, ಟೈಪ್ ಅನ್ನೋದು ಕೀವರ್ಡು. ಅಂದ್ರೆ ಲ್ಯಾಂಗ್ವೇಜ್ ರಿಲೇಟೆಡ್ ನೇಮ್ಸ್ ನೆಲ್ಲ ನಾವು ಕೀವರ್ಡ್ಸ್ ಅಂತ ಕರಿತೀವಿ. ಸೊ ನೀವು ವೇರಿಯೇಬಲ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ನೀವು ಯಾವುದೇ ಕೀವರ್ಡ್ ನ ಯೂಸ್ ಮಾಡಬಾರದು. ಇಲ್ಲಿ ನೋಡಿ, ನಾನು ಇದನ್ನ ಪ್ರಿಂಟ್ ಅನ್ನೋ ಕೀವರ್ಡ್ ನೇ ವೇರಿಯೇಬಲ್ ನೇಮ್ ಆಗಿ ಯೂಸ್ ಮಾಡಿದ್ದೀನಿ. ಸೊ ಏನಾಗುತ್ತೆ, ನಾವು ರನ್ ಮಾಡಿ ಚೆಕ್ ಮಾಡಿದ ಏನಾಗುತ್ತೆ ಇಲ್ಲಿ ನೇಮ್. ಓಕೆ, ನಾನು ಇದನ್ನೆಲ್ಲ ಕಮೆಂಟ್ ಮಾಡಿ ನಿಮ್ಗೆ ಅದೊಂದನ್ನು ಮಾತ್ರ ತೋರಿಸ್ತೇನೆ, ಹೇಗೆ ಬಿಹೇವ್ ಆಗ್ತಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಮ್ಗೆ ಯಾವುದೇ ಲೈನ್ ಇಲ್ಲ, ಇದೊಂದೇ ಲೈನ್ ಇರೋದು ಇವಾಗ. ಈಗ ನಾವು ಪ್ರಿಂಟ್ ಆಫ್ ಪ್ರಿಂಟ್, ಓಕೆ, ಏನಾಗ್ತಿದೆ, ನೀವು ಆ ಕೀವರ್ಡ್ಸ್ ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇದು ನಿಮ್ಮ ವೆರಿ ವೆರಿ ಬೇಸಿಕ್ ರೂಲ್. ಸೊ ನೀವು ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡಬೇಕಾದ್ರೆ ದಯವಿಟ್ಟು ನೀವು ಯಾವುದೇ ಕೀವರ್ಡ್ಸ್ ನ ಯೂಸ್ ಮಾಡಬೇಡಿ. ಸೊ ಇದು ಮೊದಲನೇ ಕಂಡೀಷನ್. ನಾನಿಲ್ಲಿ ಜಸ್ಟ್ ಇಲ್ಲಿಗೆ ರೆಪ್ರೆಸೆಂಟ್ ಮಾಡ್ತೀನಿ. ಕೀವರ್ಡ್ಸ್ ನಾಟ್ ಟು ಬಿ ಯೂಸ್ಡ್ ಆಸ್ ವೇರಿಯೇಬಲ್ ನೇಮ್, ಇದು ನಮ್ಮ ಮೊದಲನೇ ಕಂಡೀಷನ್. ಸೊ ಸೆಕೆಂಡ್ ರೂಲ್ ಏನು, ನಿಮ್ಮ ವೇರಿಯೇಬಲ್ ನೇಮ್ ಯಾವಾಗ್ಲೂ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೇಕು ಅಥವಾ ಅಂಡರ್ ಸ್ಕೋರ್ ಇಂದ ಸ್ಟಾರ್ಟ್ ಆಗಬೇಕು. ನಾನು ಇದನ್ನ ರೆಪ್ರೆಸೆಂಟ್ ತೋರಿಸಿ ಆಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವೇರಿಯೇಬಲ್ ನೇಮ್ ಶುಡ್ ಸ್ಟಾರ್ಟ್ಸ್ ವಿತ್ ಎ ಲೆಟರ್ ಆರ್ ಅಂಡರ್ ಸ್ಕೋರ್ ಸಿಂಬಲ್. ಓಕೆ, ಸೊ ನೀವಿಲ್ಲಿ ನೋಡಿ, ಇಲ್ಲಿ ಏನಾಗ್ತಿದೆ, ನಿಮ್ಮ ವೇರಿಯೇಬಲ್ ನೇಮ್ ಒಂದು ಲೆಟರ್ ಇಂದ ಸ್ಟಾರ್ಟ್ ಆಗ್ತಿದೆ. ಪಿ ಅನ್ನೋದು ಒಂದು ಲೆಟರ್, ಅದಕ್ಕೆ ಇದು ವರ್ಕ್ ಆಗ್ತಿದೆ. ಸೊ ಇದನ್ನೇನಾದ್ರೂ ನಾನು ಒನ್ ವ್ಯಾರ್ ಅಂತ ನಾನು ಡಿಕ್ಲೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ, ಇದನ್ನ ನಾನು ರನ್ ಮಾಡಿದ್ರೆ, ಸೊ ಏನಾಗುತ್ತೆ, ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅನ್ನೋ ಬರುತ್ತೆ. ಯಾಕೆ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಬರ್ತಿದೆ? ಸೊ ಪೈಥಾನ್ ವೇರಿಯೇಬಲ್ ನಾವು ನಂಬರ್ ಇಂದ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಬೇಕಾದ್ರೆ ನಾವು ಅಂಡರ್ ಸ್ಕೋರ್ ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ವರ್ಕ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ ವರ್ಕ್ ಆಗ್ತಿದೆ. ಸೊ ಇದರ ನೀವು ಲೆಟರ್ ಇಂದನೇ ಸ್ಟಾರ್ಟ್ ಮಾಡಬೇಕು ಅಥವಾ ಅಂಡರ್ ಸ್ಕೋರಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ನೀವು ನನ್ನ ಕೇಳ್ಬೋದು, ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ಬೋದಾ? ಎಸ್. ಸ್ಮಾಲ್ ಇಂದ ಸ್ಟಾರ್ಟ್ ಮಾಡ್ಬೋದಾ? ಎಸ್, ಸ್ಟಾರ್ಟ್ ಮಾಡ್ಬೋದು. ಸೊ ಅದ್ರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಆದ್ರೆ ನೀವು ಕ್ಯಾಪಿಟಲ್ ಲೆಟರ್ಸ್ ಇಂದ ಸ್ಟಾರ್ಟ್ ಮಾಡಿದ್ರೆ, ನೀವು ಪ್ರಿಂಟ್ ಮಾಡಬೇಕಾದ್ರೆ ನೀವು ಇದು ಕೇಸ್ ಸೆನ್ಸಿಟಿವ್. ಇಲ್ಲಿ ನೀವು ಯಾವ ಲೆಟರ್ ಕ್ಯಾಪ್ಸ್ ಕೊಟ್ಟಿರ್ತೀರಾ, ಯಾವ ಲೆಟರ್ ಸ್ಮಾಲ್ ಕೊಟ್ಟಿರ್ತೀರಾ, ಎಕ್ಸಾಕ್ಟ್ ನೀವು ಇಲ್ಲಿ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಸೊ ಇದರ ಅರ್ಥ ಏನು, ಕೇಸ್ ಸೆನ್ಸಿಟಿವ್, ಕೇಸ್ ಇನ್ಸೆನ್ಸಿಟಿವ್ ಅಂತ ಎರಡು ಟರ್ಮ್ ಇದೆ. ಸೊ ಕೇಸ್ ಸೆನ್ಸಿಟಿವ್ ಅಂದ್ರೆ ಏನು, ಇಲ್ಲಿ ಯಾವ ಫಾರ್ಮ್ಯಾಟ್ ಅಲ್ಲಿ ನೀವು ಡೇಟಾ ರೈಟ್ ಮಾಡಿದ್ದೀರಾ, ಅಂದ್ರೆ ಕ್ರಿಯೇಟೆಡ್, ಇಲ್ಲಿ ಸಿ ಕ್ಯಾಪಿಟಲ್ ಇದೆ, ಎಕ್ಸಾಕ್ಟ್ ಅದೇ ತರ ನೀವು ಡೇಟಾನ ರೈಟ್ ಮಾಡಬೇಕು ಅಂದ್ರೆ ಅದನ್ನ ಕೇಸ್ ಸೆನ್ಸಿಟಿವ್ ಅಂತೀವಿ. ಕೇಸ್ ಇನ್ಸೆನ್ಸಿಟಿವ್ ಅಂದ್ರೆ ಏನು, ನೀವು ಐದರ್ ಕ್ಯಾಪ್ಸ್ ಆದ್ರೂ ಬರೀರಿ, ಸ್ಮಾಲ್ ಆದ್ರೂ ಬರೀರಿ, ಅಥವಾ ಇನ್ ಬಿಟ್ವೀನ್ ಯಾವ್ದಾದ್ರು ಒಂದು ಲೆಟರ್ ಕ್ಯಾಪ್ಸ್ ಮಾಡಿ, ಸ್ಟಿಲ್ ಅದು ವರ್ಕ್ ಆಗುತ್ತೆ. ವರ್ಕ್ ಆದ್ರೆ ಅದನ್ನ ನಾವು ಕೇಸ್ ಇನ್ಸೆನ್ಸಿಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ನಮ್ಗೆ ಪೈಥಾನ್ ವೇರಿಯೇಬಲ್ ಕೇಸ್ ಸೆನ್ಸಿಟಿವ್. ಇದೇ ವೇರಿಯೇಬಲ್ ನಾನು ಏನಾದ್ರೂ ಸ್ಮಾಲ್ ವ್ಯಾರ್ ಹಾಕಿ ರನ್ ಮಾಡಿದ್ರೆ ಏನಾಗುತ್ತೆ, ವೇರಿಯೇಬಲ್ ವ್ಯಾರ್ ಇಸ್ ನಾಟ್ ಡಿಫೈನ್ಡ್. ಸೊ ನಿಮ್ಮ ವೇರಿಯೇಬಲ್ ನೇಮ್ ಯಾವಾಗಲೂ ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಸೊ ನಾನು ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಸೊ ವೇರಿಯೇಬಲ್ ನೇಮ್ಸ್ ಆರ್ ಕೇಸ್ ಸೆನ್ಸಿಟಿವ್. ಓಕೆ, ಇದು ನಮ್ಮ ಮೂರನೇ ರೂಲ್. ನಾವು ವೇರಿಯೇಬಲ್ ನ ಡಿಫೈನ್ ಮಾಡ್ಬೇಕಾದ್ರೆ ಯೂಸ್ ಮಾಡಬೇಕಾಗಿರುವಂತ ಮೂರನೇ ರೂಲ್. ಮತ್ತೆ ವೇರಿಯೇಬಲ್ ನೇಮು ಕೇವಲ ಯಾವ ಸಿಂಬಲ್ಸ್ ಇರಬೇಕು, ಕೇವಲ ಲೆಟರ್ಸ್ ಇರಬೇಕು. ಲೆಟರ್ಸ್ ಅಂದ್ರೆ ಯಾವುದು, ಎ ಟು ಝೆಡ್, ಸ್ಮಾಲ್ ಎ ಟು ಝೆಡ್ ಅಥವಾ ಕ್ಯಾಪಿಟಲ್ ಎ ಟು ಝೆಡ್. ಮತ್ತೆ ವೇರಿಯೇಬಲ್ ನೇಮ್ಸ್ ಒಳಗಡೆ ಅದು ನಂಬರ್ಸ್ ಐದರ್ 0 to 9 ಆಗಿರ್ಬೇಕು, ಮತ್ತೆ ಅಂಡರ್ ಸ್ಕೋರ್ ಆಗಿರ್ಬೇಕು. ಸೊ ಏನ್ ಹೇಳ್ತಿದ್ದೀನಿ ನಾನು ಅಂದ್ರೆ, ಸೊ ವೇರಿಯೇಬಲ್ ನೇಮ್ಸ್ ಶುಡ್ ಕಂಟೇನ್ ಎ ಟು ಝೆಡ್ letters
ಆರ್ ಕ್ಯಾಪಿಟಲ್ ಎ ಟು ಕ್ಯಾಪಿಟಲ್ ಝೆಡ್ ಲೆಟರ್ಸ್ 0 to 9 ಅಥವಾ ಅಂಡರ್ಸ್ಕೋರ್. ಸೊ ಇದರಲ್ಲಿ ಯಾವ್ದಾದ್ರು ನೀವು ಯೂಸ್ ಮಾಡ್ಕೊಂಡೇ ವೇರಿಯೇಬಲ್ ನೇಮ್ ನ ಕ್ರಿಯೇಟ್ ಮಾಡಬೇಕು. ಅದರ್ಥ ಏನು, ನಾನಿಲ್ಲಿ ವ್ಯಾರ್ ಡಾಲರ್ ಅಂತ ಕ್ರಿಯೇಟ್ ಮಾಡ್ಬೋದಾ? ಟ್ರೈ ಮಾಡಿ, ವರ್ಕ್ ಆಗಲ್ಲ. ಸೊ ನೀವೇನ್ ಮಾಡ್ಬೇಕು, ನಿಮ್ ವೇರಿಯೇಬಲ್ ನೇಮು ಮೊದಲನೇ ಕಂಡೀಷನ್ ಲೆಟರ್ ಅಥವಾ ಅಂಡರ್ಸ್ಕೋರ್ ಇಂದಾನೆ ಸ್ಟಾರ್ಟ್ ಆಗ್ಬೇಕು. ಮತ್ತೆ ಕೀವರ್ಡ್ಸ್ ನ ಯೂಸ್ ಮಾಡಬಾರ್ದು. ಅದ್ರ ಜೊತೆಗೆ ಇದು ಕೇಸ್ ಸೆನ್ಸಿಟಿವ್. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ನೀವು ಕೇವಲ ಈ ಲೆಟರ್ಸ್, ಈ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೊಂಡು ಮಾತ್ರ ನೀವು ವೇರಿಯೇಬಲ್ ನ ಡಿಫೈನ್ ಮಾಡಬೇಕು. ಸೊ ಇದು ನಮ್ಮ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ಸ್. ಸೊ ಈ ಇಷ್ಟು ಕಂಡೀಷನ್ಸ್ ನ ನಾವು ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡ್ತೇವೆ.